ಲೇ ಸರಜಿ, ನಾನ್ ಬೇರೆ ಊರಿಗೆ ಹೋಗ್ಬೇಕು ಕಣ್ಲೆ. ಹಾ, ಈಗ ಸುಮ್ಮನೆ ನೀ ಇದ್ರೆ ಆಗಕ್ಕಿರ. ನಡಿ, ನಿನ್ನ ಅತ್ತಿಗೆಗೆ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಅವರಿಬ್ಬರನ್ನೂ ಹೆಂಗನ ಸೇರಿ ಒಂದು ಮಾಡಕ್ಕೆ ಹೇಳು, ಸರಿನಾ? ನಡಿ, ಹೋಗ್ಬಿಟ್ಟು ಮಾತಾಡೋಣ ಅವ್ರ ಹತ್ರ. ನೀನಿಯ ನನಗೆ ಯಾಕೋ ಇದೆಲ್ಲ ಸರಿ ಗೊತ್ತಾ ಇಲ್ಲ ಕಣ್ಪದಿ, ನನಗೆ ಯಾಕೋ ಸರಿ ಗೊತ್ತಾ ಇಲ್ಲ. ನನಗೆ ಏನು ಅನ್ನಿಸ್ತೈತೆ ಅಂತಂದರೆ, ಸುಮ್ಮನೆ ನೀ ಆಯ್ತತು ಆಗಕ್ಕಿಲ್ವೋ, ಏನೇನೋ ಪಿಲ್ಲನ್ ನಡೀತಾಯ್ತೀನೋ ಅಂತ ಅನ್ನಿಸ್ತೈತೆ ನನಗಂತೂ. ನೋಡೆ, ಒಂದು ಕೆಲಸ ಮಾಡು, ಆಸ್ತಿ ಒಂದು ಅರ್ಧ ಆಸ್ತಿ ನನ್ನ ಮಗಳ ಹೆಸರಿಗೆ ಬರೋಂಗೆ ಮಾಡ್ಕೋಬೇಕು ನೋಡಿ, ಅವಾಗೆಲ್ಲ ಸರಿ ಹೋಯ್ತದೆ. ನಿನಗೆ ನಿನ್ನ ಮಗಳು ಒಳಿಯ ಆಳ್ಬಿದ್ದೋಗಿ ಸಂಸಾರ ಸರಿ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನಗಂತೂ ಆಸ್ತಿನಾಗ ಅರ್ಧ ಆಸ್ತಿ ನಿನ್ನ ಮಗಳ ಹೆಸರಿಗೆ ಬಂದ್ಬಿಡ್ಬೇಕು, ಅಷ್ಟೇ ಅಲ್ವೇ ನಿಂಗೆ ದುರಾಸೆ? ಅಯ್ಯ, ನಿನ್ನ ದುರಾಸೆ ಅಂತ ಹೇಳ್ತಿದ್ದೀನಿ ನಾನು, ಹಂಗಲ್ಲ. ನನಗೆ ಯಾಕೋ ಒಂಥರ ಅನ್ನಿಸ್ತೈತೆ. ನನಗೆ ಯಾಕೋ ಅವತ್ತು ಒಳಿಯ ಇಷ್ಟ ಇಲ್ಲ ಅಂತ ಬೇರೆ ಕಳಿಸ್ಬಿಟ್ಟಿದ್ನಂತೆ, ಅದನ್ನೇ ನೀನಿಯ ಸಾಧಿಸ್ಕೊಂಡು ಕುಂತ್ಬಿಟ್ಟವ್ರೋ ಏನೋ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತೈತೆ. ನೀನೇನು ಹೇಳ್ಸರಜಿ, ಮೊದಲ ಅಮ್ಮನ ಹತ್ರ ಮಾತಾಡೋಣ, ಅದೇನು ಹೇಳ್ತಾಳೋ ಕೇಳೋಣ, ಆಮೇಲಿಂದ ಮುಂದಿನ ಯೋಚನೆ ಮಾಡಿವಂತ ಬಾ. ಬರೀ ಆಸ್ತಿ ಪಾಸ್ತಿ ಅಲ್ಲ, ಗಂಡ ಹೆಂಡ್ರು ಸಂಸಾರ ಮಾಡ್ಕೊಂಡು ಸುಖವಾಗಿ ಸಂತೋಷವಾಗಿದ್ರೆ ಅದಕ್ಕಿನ್ನೂ ಇನ್ನು ಬೇರೆ ಇನ್ನೇನು ಬೇಕಾಯ್ತದೆ? ನೀನೇ ಹೇಳು, ಅಷ್ಟೇ ಸಾಕ್ತಾನೆ. ಸರಿ ನೋಡಿ. ಅಲ್ಲ, ಈ ಪೊದ್ದಿಗೆ ವಿಷಯನೇನೆಯ ಗೊತ್ತಾಯ್ತಿಲ್ಲ. ಈ ಪೊದ್ದಿಗೆ ಎಷ್ಟು ಹೇಳಿ ನಾನಂತೂ ಆಸ್ತಿನಾಗೆ ಅರ್ಧ ಆಸ್ತಿನಮ್ಮ ನನ್ನ ಮಗಳ ಹೆಸ್ರಿಗೆ ಬರೀ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಇಂತಾಗೆ ಆಟ ಹಿಡ್ಕೊಂಡು ಕೂತ್ಕೊತೀನಿ ಇರು. ಆಮೇಕಿಂದ ಅವ್ರ ಸಂಸಾರ ಸುರೋಯ್ತದೆ. ನಾನು ನೋಳಿಯ ಅಯ್ಯೋ ಎಲ್ಲ ನನ್ನ ಎಂಟ್ರ ಹೆಸ್ರನಾಗೈತಲ್ಲಪ್ಪ ಆಸ್ತಿ ಬಿಟ್ಕೊಟ್ರೆ ಹಂಗೆ ಅಂತ ಹೇಳ್ಬಿಟ್ಟು ಅವನು ಮುಚ್ಕೊಂಡು ಸುಮ್ಮನೆ ಆಯ್ತಾನೆ. ನಾನು ಅನ್ಕೊಂಡ್ರದೇನಿಯ ಸರಿ, ಹಿಂಗೇನಿಯ ಮಾಡಬೇಕು. ಹೆಂಗಾರ ಮಾಡಿಬಿಟ್ಟು ಆಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಬರೋಂಗೆ ಮಾಡ್ತೀನಿ ಇರು. ನೋಡಿ, ನಿಮಗೆ ಏನೋ ಒಂದು ವಿಷಯ ಹೇಳೋಣ ಅಂತ ಬಂದೆ. ನೋಡಿ, ಅದು ಅಯ್ಯೋ ಏನು ಅಂತ ಹೇಳಿ, ನನಗೆ ಮೊದಲೇ ಹುಷಾರಿಲ್ಲ, ನನಗಂತೂ ಸುಸ್ತು ಅದು ಇದು ಆಗ್ತಾನೇ ಇರ್ತೈತೆ. ಅದಕ್ಕೆ ನಾನು ರೂಮ್ ಬಿಟ್ಟು ಈಚೆ ಕಡೆಗೆ ಬರೋಕ್ಕೆ ಆಗ್ತಾ ಇಲ್ಲ. ಅದೇನು ವಿಚಾರ ಅಂತ ಹೇಳ್ಬಿಟ್ಟು ಹೇಳಿ. ಅಯ್ಯೋ, ನಿಮ್ಮ ಮಗನ ಬಗ್ಗೆ ಸೊಸೆ ಬಗ್ಗೆ ಒಸಿನೂ ನೀವು ತಲೆ ಕೆಡಿಸ್ಕೊಳಕ್ಕಿಲ್ವಲ್ಲ, ಹೆಂಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ನಿಸ್ತಾಯ್ತಾ? ನಿಮ್ಮ ಮಗನೂ ಸೊಸೆ ಸಂದಕವ್ರೆ, ಇಬ್ರು ಅನ್ಯೋನ್ಯವಾಗಿ ಅವ್ರೆ ಅಂತ ನಿಮ್ಗೇನು ಅನ್ನಿಸ್ತದಾ? ಅಯ್ಯೋ, ನನ್ನ ಮಗನ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ಗೇನಾಗ್ತೈತೆ? ಅವ್ನು ಹೆಂಗಾದ್ರೂ ಮಾಡ್ಕೊಳ್ಳಿ, ನನಗೇನು ಮದುವೆ ಮಾಡಕ್ಕೆ ನಾನೇನಾದರೂ ಕೇಳಿದ್ರಾ? ಇಲ್ಲಮ್ಮ ಕೊಟ್ಬಿಟ್ಟು ಹಿಂಗೆ ಮದುವೆ ಮಾಡ್ತೀವಿ ಅಂತ ನನ್ನ ಇಷ್ಟ ಕಷ್ಟ ಏನಾದರೂ ಕೇಳಿದ್ರಾ? ಏನೂ ಇಲ್ವಲ್ಲ, ಎಲ್ಲ ಅವ್ರವ್ರು ಇಷ್ಟಪಟ್ಟಂಗೆ ಅವ್ರವ್ರು ಮಾಡ್ಕೊಂಡಿದ್ದಲ್ವಾ? ನೋಡಿ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನನ್ನ ಮಗ ನನ್ನ ಹತ್ರ ಬಂದು ಯಾವಾಗ ನನಗೆ ಕಷ್ಟ ಆಗ್ತೈತೆ ಅಮ್ಮ ಅಂತ ಹೇಳ್ತೇನೋ ಆವಾಗ ನಾನು ಮಾತಾಡ್ತೀನಿ. ಅಲ್ಲಿ ತನಕ ನಾನೇನು ಮಾತಾಡಲ್ಲಪ್ಪ. ನನ್ನ ಮಗ ಬಂದು ಮಾತಾಡೋ ತನಕ ನಾನು ಏನು ಮಾತಾಡಲ್ಲ. ನನ್ನ ಮಗ ಚೆನ್ನಾಗವನಲ್ಲ, ಅಷ್ಟೇ ಸಾಕು ನನಗೆ. ಅದ್ಗೆ ಹಿಂಗಂದ್ರೆ ಹೆಂಗೆ ನೀವು? ನನ್ನ ಮಗಳು ಅಲ್ಲಿ ನೋಡುವನ್ನಿ ರೂಮಗೆ ನಿನ್ನ ಮಗ ಕೆಳಗಡೆ ಮಲಗಿಸ್ತಾನೆ ನನ್ನ ಮಗಳನ್ನ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ನನ್ನ ಮಗಳೇ ನೀನೇ ಮಾಡಬೇಕು. ಇಷ್ಟೆಲ್ಲ ನಡೀತಾ ಇದ್ರು ಮನೆಯಾಗೆ ನೀವು ಸುಮ್ಮನೆ ಕುಂತ್ಕೊಂಡಿದ್ದೀರಾ ಅಂತಂದ್ರೆ ಅದು ಹೆಂಗೆ ಹೇಳಿ? ನೋಡಿ, ಇದೊಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಸರಿನಾ? ಸ್ವಲ್ಪನೂ ಸಂಬಂಧ ಇಲ್ಲ. ಏನೋ ಅತ್ತೆ ಕಾಟ ಕೊಡ್ತಾ ಇದ್ದೀನಿ ಅಂತ ಏನಾದರೂ ಹೇಳಿದ್ರೆ ಹೇಳಿ, ಅವಾಗ ಬೇಕಾದ್ರೆ ಮಾತಾಡ್ತೀನಿ. ಅದು ಬಿಟ್ಟು ಬೇರೆ ಥರ ಎಲ್ಲ ನೀವು ಅದು ಇದು ಅಂತ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ನನ್ನನ್ನು ಕೇಳ್ಕೊಂಡು ಯಾರು ಏನು ನನ್ನ ಮಗನ ಜೊತೆ ಮದುವೆ ಮಾಡಲಿಲ್ಲ. ನನ್ನ ಮಗ ಸ್ವಲ್ಪ ಹಂಗೇನೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವನಿಗೆ ಜಾಸ್ತಿ ಕೋಪ, ಅವನು ಎರಡು ಥರ ನಾರ್ಮಲ್ ಆಗಿರಲ್ಲ. ನಿಮ್ಮ ಮಗಳು ಮೊದಲೇ ಹಳ್ಳಿ ಗುಗ್ಗು, ಅವಳೆಲ್ಲನೂ ಅರ್ಥ ಮಾಡ್ಕೊಂಡು ನಡಿಬೇಕು, ಅವಾಗ ನನ್ನ ಮಗ ಸರಿ ಹೋಗ್ತಾನೆ. ನಿನ್ನ ಮಗಳಿಗೆ ಬುದ್ಧಿ ಹೇಳ್ಬೇಕಾಗಿರೋದು ನಿನ್ನ ಜವಾಬ್ದಾರಿ. ನನ್ನ ಮಗ ಕರೆಕ್ಟಾಗಿ ಅವನು ಅವತ್ತಿಂದ ಈ ಮನೆಗೆ ಹೆಂಗೆ ಬೇಕೋ ಹಂಗೇನೆ ಇರೋದು. ನನ್ನ ಮಗನಿಗೆಲ್ಲ ಬುದ್ಧಿ ಹೇಳೋಕ್ಕಾಗಲ್ಲ. ಬುದ್ಧಿ ಏನಾದರೂ ಹೇಳ್ಬೇಕು ಅಂತ ಅನ್ಸಿದ್ರೆ ನಿನ್ನ ಮಗಳು ನಿನ್ನ ಬುದ್ಧಿ ಹೇಳ್ಕ, ಇಲ್ಲ ನಿಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ಅದೇನು ಮಾತಾಡ್ತೀಯೋ ಮಾತಾಡ್ಕ. ನನಗೆ ಮೊದಲೇ ಹುಷಾರಿಲ್ಲ, ಅದ್ರ ಜೊತೆ ಇದೊಂದು ತಲೆನೋವು ಬೇರೆ ನನಗೆ. ಮಗ ಸೊಸೆ ಚೆನ್ನಾಗವ್ರ ಅದು ಇದು ಅದೆಲ್ಲ ನನಗೆ ಅವಶ್ಯಕತೆನೇ ಇಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇನೆ. ಅಂತ ಏನಾದರೂ ಚೆನ್ನಾಗಿರಲಿಲ್ಲ ಅಂದರೆ ನನ್ನ ಮಗ ಬಂದು ನನ್ನ ಹತ್ರನೇ ಹೇಳ್ಕೊಳೋನು. ಅಲ್ಲ ಕಣಕೋ, ನೀನು ಒಬ್ಳೆ ಹಿಂಗೆ ಮಾತಾಡ್ಬಿಟ್ರೆ ಹೆಂಗಕೋ? ನೀವು ಹಿಂಗೆ ಮಾತಾಡ್ಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರಿದು ಬಿಡ್ತದೆ. ಪಾಪ ಮೊದಲೇ ನೀನಿಯ ಸರಿ ಇಲ್ಲ, ಇಬ್ರದ್ದು ಸಂಸಾರ ಅಂತ ಅನ್ನಿಸ್ತದೆ. ನನಗೇನು ಏನು ಅರ್ಥ ಆಯ್ತಿಲ್ಲ ನನಗಂತೂ. ನಿಮ್ಮ ಮಗ ಕೇಳೋ ಗಂಟನವೇ ಸುಮ್ಮನೆ ಇರ್ತೀರಿ, ನಿಮ್ಮ ಮಗನೇ ಒಂದು ಕಿತ ಕೇಳ್ಬೋದಲ್ವಾ? ಇವ್ರು ಯಾಕೋ ಬಿಡಂಗೆ ಕಾಣೆ, ಏನು ಮಾಡಲಿ? ನನ್ನ ಮಗನ ಕರೆ ಕೇಳೋದ್ರಾಗೆ ತಪ್ಪೇನೂ ಇಲ್ಲ. ಮಗನೇ, ಲೋ ಮಗನೇ. ಹೇಳಮ್ಮ. ಮಗನೇ, ನಿನ್ಗೆ ಏನಾದರೂ ತೊಂದರೆ ಐತೇನೋ? ನಿನ್ನ ಜೀವನದಾಗ ಹೇಳ್ಕೊಳಕ್ಕಾಗ್ದಿರ ಅಷ್ಟು ನೋವು ತೊಂದರೆ. ನೀನೆಲ್ಲ ಚೆನ್ನಾಗಿದೆಯಾ ತಾನೇ? ನಿನ್ಗೆ ಯಾವುದೋ ಏನೂ ತೊಂದರೆ ಗಿಂದ್ರೆ ಏನೂ ಇಲ್ಲ ತಾನೇ? ಇದೊಳ್ಳೆ ಚೆನ್ನಾಗಿ ಕೇಳ್ತೀಯ. ನನಗೆ ಯಾವ ತೊಂದರೆನಮ್ಮ? ನನಗೆ ಯಾವ ತೊಂದರೆ ಇಲ್ವಲ್ಲ. ತೊಂದರೆ ಇದ್ದಿದ್ರೆ ನಾನು ಬೇಜಾರಾಗಿರ್ಬೇಕಿತ್ತು. ನಾನು ಆರಾಮಾಗಿ ಖುಷಿಯಾಗೇನೆ ಇದ್ದೀನಲ್ವಾ, ಏನು ತೊಂದರೆ ಇಲ್ವಲ್ಲ. ನೋಡಪ್ಪ, ನಿಮ್ಮ ಅತ್ತೆ ಅಯ್ಯೋ ನನ್ನ ಮಗಳು ಒಳಿಯ ಚೆನ್ನಾಗಿಲ್ಲ, ಸುಖವಾಗಿಲ್ಲ, ಏನೋ ತೊಂದರೆ ಅದು ಇದು ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ಕೊಂಡು ನನ್ನ ಹತ್ರ ಬಂದವಳೆ ಕೇಳಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಮುಂದೆನೇ ನಿನ್ನ ಹತ್ರ ಮಾತಾಡೋಣ ಅಂತ ಕೇಳ್ತಾ ಇದ್ದೀನಿ. ಮಗನೇ, ನಿಂಗೆ ಸಂಸಾರದಾಗ ಯಾವುದು ತೊಂದರೆ ಇಲ್ಲ ತಾನೇ? ನೀನು ಎಲ್ಲಾದ್ರಾಗೂ ಆರಾಮಾಗಿದೆಯಾ ತಾನೇ? ನಾನಂತೂ ಆರಾಮಾಗಿದ್ದೀನಮ್ಮ. ಬೇರೆಯವ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ನಾನಂತೂ ಆರಾಮಾಗಿದ್ದೀನಿ. ಅಷ್ಟೇ ಮಗನೇ ಬೇಕಿದ್ದು. ನೀಯೊಬ್ಬ ಖುಷಿಯಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ನನಗಂತೂ.
ಹಳಿ ಅಂದ್ರೆ ನೀವೇನೋ ಮುಚ್ಚಿಕ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಐತೆ ನನ್ಗಂತೂ. ನೀವು ಕರೆಕ್ಟಾಗಿ ಹೇಳಿ. ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ನೀವು ಅದು ಹೆಂಗೆ ಹೇಳ್ಬೇಕಪ್ಪ, ಅದೇ ನೀವೆಲ್ಲ ಸಂಸಾರದಾಗೆಲ್ಲ ಚೆನ್ನಾಗಿದ್ದೀರಾ ತಾನೇ? ಅತ್ತೆ, ನಿಮ್ಮ ಮಗಳು ನಿಮ್ಮ ಮನೆಗೆ ಇರೋದಕ್ಕಿಂತ ಜಾಸ್ತಿ ಚೆನ್ನಾಗಿ ಇಲ್ಲೇ ಅವಳೆ ಅಂತ ಅನ್ಕೊಂತೀನಿ. ನಿಮ್ಮ ಮನೆಗೆ ಅದು ಎಷ್ಟು ಕಷ್ಟ ಐತೋ ಅದೇನಿತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ಇಲ್ಲಿ ಎಲ್ಲ ಚೆನ್ನಾಗೇನೇ ಐತೆ, ಎಲ್ಲ ಚೆನ್ನಾಗೇನೇ ನಡೀತಾ ಐತೆ. ಸರಿನಾ? ಅದ್ರ ಮೇಲೆ ನಿಮ್ಗೆ ಇಷ್ಟ, ಮಗಳನ್ನ ಇಲ್ಲಿ ಚೆನ್ನಾಗಿ ನಾನು ನೋಡ್ಕೊಂತಿಲ್ಲ ಅಂತ ಅನ್ನಿಸ್ತಾ ಇತ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ಬೋದು. ಅದ್ರಾಗ ನಾನೇನು ಮಾಡೋಕ್ಕಾಗಲ್ಲ. ಅಮ್ಮ, ನಾನು ಪದೇ ಪದೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಕರೆದ್ಬಿಟ್ಟು ನಾನು ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ನಾನು ಆಫೀಸ್ ಕಾಲಲ್ಲಿ ಇದ್ದೀನಿ. ಸರಿನಾ? ಸಾರಿ ಕಣೋ ಮಗನಿ, ತಪ್ಪಾಯ್ತು ಕಣೋ. ಸರಿ ಹೋಗಪ್ಪ, ನೀನು ಹೋಗಿ ಅದೇನೋ ಕಾಲ್ ಅಟೆಂಡ್ ಮಾಡೋಗು. ನೋಡಿದ್ರಾ ನನ್ನ ಮಗ ಹೆಂಗೆ ಹೇಳ್ತಾನೆ ಅಂತ? ನನ್ನ ಮಗ ಖುಷಿಯಾಗಿ ಸುಖವಾಗೇನೆ ಅವನೇ. ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ ನಾನಿವಾಗ. ಅದು ನಿಮ್ಗೆ ಹೆಂಗೆ ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ರೊಚ್ಚುನುವೆ ನಿಮ್ಮ ಮಗ ಇಬ್ರುನುವೆ ಒಬ್ರು ಮ್ಯಾಲೊಬ್ರು ಕೆಳಗೊಬ್ರು ಮನೆ ಕತ್ತಾರೆ. ಅದೇನು ಹೊಸ್ದಾಗಿ ಮದುವೆ ಮಾಡ್ಕೊಂಡವ್ರೆ, ಒಬ್ರಿಗೊಬ್ರು ಮಕ ಕೊಟ್ಟು ಮಾತಾಡೋಕ್ಕಿಲ್ಲ. ಎಲ್ಲೂ ಒಂದಿನ ಜೊತೆ ಕೈ ಹಿಡ್ಕೊಂಡು ಆಡಿದ್ ನೋಡಲಿಲ್ಲ. ಅಕ್ಕಬಕ್ಕದಾಗ ಕೂತ್ಕೊಂಡು ಊಟ ಮಾಡಿದ್ ನಾನು ನೋಡಲಿಲ್ಲ. ಏನು ನೋಡಲಿಲ್ಲ ನಾವಂತೂ. ಹೆಂಗೆ ಬೇಕು ಹಂಗೆ ಇರ್ತಾರೆ. ನನಗೆ ಅದಕ್ಕೇನಿಯ ಒಂಥರ ತಲೆನೋವು ಹೋಗ್ಬಿಟ್ಟೈತೆ. ಏನಾಯ್ತು ಎತ್ತು ಅಂತ ನಾವು ಊರ ಕಡೆ ಹೋಗ್ಬೇಕು. ಇವಳು ನೋಡಿದ್ರೆ ಸರೋಜಿ ಬಿಡ್ತಾ ಇಲ್ಲ. ಇರು 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 ಅದು ಏನಾಯ್ತು ಸಮಸ್ಯೆ ಕೇಳ್ಬಿಟ್ಟು ಹೋಗೋಣ ಅಂತ ಹಿಡ್ಕೊಂಡವಳಿ. ನಾನು ಯಾವ ಕಡೆ ನೋಡಲಿ ನೀವೇ ಹೇಳಿ. ಒಂಚೂರು ಒಂಚೂರು ಸಸ್ಯ ಬಗ್ಗೆ ಒಂಚೂರು ಹಂಗೆ ತಲೆ ಕೆಡಿಸ್ಕೊಂಡ್ರೆ ಅವ್ರ ಸಂಸಾರನೂ ಸಂದಕ್ಕಿರ್ತದೆ. ಅದೇ ಹೊತ್ತಿಗೆ ನನಗೆ ಯಾಕೋ ಅವ್ರಿಬ್ರು ಮುದ್ದೆ ಏನೂ ಒಂಥರ ಸಂದಕ್ಕಿಲ್ಲ ಅಂತ ಅನ್ನಿಸ್ತೈತೆ. ಅಯ್ಯೋ, ನನ್ನೇನು ಕೇಳ್ತೀರಾ? ನಿಮ್ಮ ಮಗಳನ್ನ ಕರೆದು ಕೇಳಿ ಅದೇನಾಯ್ತೋ ಬಗೆಹರಿಸ್ಕೊಳ್ಳಿ. ನನಗಂತೂ ಅದ್ರ ಬಗ್ಗೆ ಮೂಗು ತುರ್ಸಕ್ಕೆ ಇಷ್ಟ ಇಲ್ಲ. ಅವತ್ತು ನಿಮ್ಮ ಮನೆಗೆ ಒಂದ್ಸಲ ಬಂದಾಗ ಇಲ್ಲ ನನ್ನ ಮಗುಂಗೆ ನಿಮ್ಮ ಮಗಳಂದ್ರೆ ಏನು ಇಷ್ಟ ಇಲ್ಲ ಬೇಡ ಅಂತ ಹೇಳಿದಕ್ಕೆ ನೀವೇನಂತ ನಾಟಕ ಮಾಡಿದ್ರಿ. ಹಂಗೆ ಹಿಂಗೆ ಅಂತ ಜೋರಾಗಿ ಜಗಳ ಮಾಡಿಬಿಟ್ಟು ನಾಟಕ ಮಾಡಿದ್ರಿ ಅಲ್ವಾ? ನೋಡಿ, ಈಗ ಸದ್ಯಕ್ಕೆ ನಾನು ಏನು ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಅವತ್ತು ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನ್ನ ಗಂಡ ಯಾವತ್ತು ನನಗೆ ಹೇಳಿದ್ನೋ ಅವತ್ತೇ ನಾನು ಬಿಟ್ಬಿಟ್ಟೆ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಮಗೆ ಮದುವೆ ಮಾಡ್ಬೇಕಾದ್ರೆ ನನ್ನ ಅವಶ್ಯಕತೆ ಬೇಕಾಗಿರಲಿಲ್ಲ. ಆದರೆ ಇವಾಗ ನಿಮ್ಮ ಮಗಳು ಸಂಸಾರ ಸರ್ ಮಾಡಕ್ಕೆ ಮಾತ್ರ ನನ್ನ ಅವಶ್ಯಕತೆ ಬೇಕಾ? ಸಾಧ್ಯನೇ ಇಲ್ಲ. ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೂ ಈ ಮನೆಗೂ ಏನು ಸಂಬಂಧ ಇಲ್ಲ ಅನ್ನೋ ಥರನೇ ಬದುಕ್ತಾ ಇದ್ದೀನಿ. ಏನು ಯಾವತ್ತಾದ್ರೂ ನೆಮ್ಮದಿ ಖುಷಿಯಾಗಿರಕ್ಕೆ ಬಿಟ್ಟಿದ್ಯಾ ನೀನು? ಇಲ್ಲ ತಾನೇ? ಎಲ್ಲ ನಿಂದೆ ನಡಿಬೇಕು, ನಿನ್ನಿಷ್ಟನೇ ನಡಿಬೇಕು. ನಂದು ನನ್ನ ಮಗುನ ಇಷ್ಟ 10 ಪೈಸೆನೂ ನಡೆಸಲೇ ಇಲ್ಲ ಇಲ್ಲಿ ತನಕ ನೀನಂತೂ. ನನ್ನ ಮಗುಂಗೆ ಏನು ಇಷ್ಟ, ನನ್ನ ಮಗುಂಗೆ ಏನು ಕಷ್ಟ, ನನಗೇನು ಇಷ್ಟ ಅದನ್ನು ನೀವು ಯಾರೂ ಕೇಳಲಿಲ್ಲ. ಇವತ್ತು ಯಾಕೆ ಕೇಳ್ತಾ ಇದ್ದೀರಾ? ಅವ್ರು ಚೆನ್ನಾಗವ್ರ ಇಲ್ವಾ ಅಂತ ಹೇಳಿ. ಅವ್ರು ಚೆನ್ನಾಗಾದರೂ ಇರಲಿ, ಚೆನ್ನಾಗಿಲ್ದಂಗಾದರೂ ಇರಲಿ, ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ನನಗವ್ರು ಬೇಕಾಗೂ ಇಲ್ಲ, ಅಷ್ಟೇ. ಅಯ್ಯೋ ಅಕ್ಕ ಅಕ್ಕ ಅಕ್ಕ, ನೀ ಬಡ್ಕಂಡೆ ಅವತ್ತು ನಾನು. ಬ್ಯಾಡ್ವೆ ಮಗಳನ್ನ ಕೊಟ್ಟು ಮದುವೆ ಮಾಡಬ್ಯಾಡ್ವೆ ಅಂದರೆ ಕೇಳ್ದ ನೀನು? ಕೇಳ್ದ? ಏನು ಮಾಡೋದು? ನನಗಂತೂ ದಿಕ್ಕೇ ತೋಚ್ತಿಲ್ಲ. ನನ್ನ ಮಗಳು ನೋಡ್ರೆ ತಿಕ್ಲಂಗೆ ಆಡ್ತಾಳೆ. ಏನು ಮಾಡೋದು ಬುದ್ಧಿ? ಏನಪ್ಪ, ನನ್ನ ಗಂಡಂಗೆ ವಿಚಾರ ಗೊತ್ತಾದರೆ ಸುಮ್ಮನೆ ಬಿಡ್ತಾನೇನೆ. ಅವಳಿಗೆ ನೋಡಿದ್ರೆ ಹಿಂಗೆ ಆಡ್ತಾನೆ. ನಮ್ಮ ಅಣ್ಣಂಗೆ ಹೇಳ್ಬಿಟ್ಟು ನನ್ನ ಮಗಳ ಹೆಸರಿಗೊಂದು ಆಸ್ತಿ ಬರ್ಸ್ಬಿಡ್ಲ ಒಂದು ಅರ್ಧ. ಬರ್ಸು ಬರ್ಕೊಟ್ಬಿಡ್ತಾನೆ. ಕುಣ್ಕೊಂಡು ನಿನ್ನ ಹೆಸರು ಬರ್ಕೊಟ್ಬಿಡ್ತಾನೆ. ಬರ್ಸು ಪಾಪ. ಅದಕ್ಕಿನ್ನ ಯಾರ ಮನೆ ಕೇಳೋಲ್ಲ ನೋಡು. ಆಸ್ತಿ ಬರ್ಕೊಡ್ತೀನಿ ಅಂದ್ರೆ ಸುಮ್ಮನಿರ್ತಾರಲ್ಲ. ಬರ್ಸು, ಅದೆಷ್ಟು ಬರ್ಸ್ತೀಯ ಬರ್ಸು ಆಸ್ತಿ ಎಲ್ಲನ್ವಿ. ನೀನು ನಿನ್ನ ಮಗಳು ಆಸ್ತಿ ದುಡ್ಡು ಅಂತ ಬಂದೆ ನೀನು. ಇವತ್ತು ಹಿಂಗೆ ಬಂದಿರೋದು ಬೀದಿಗೆ. ಅವತ್ತೇನೇ ಸುಮ್ಮನೆ ಹಚ್ಚು ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ನಿನ್ನ ಮಗಳು ರಾಣಿ ಥರ ಇರೋಳು. ಇಲ್ಲಿ ಬಂದೊಳ್ಳೆ ಭಿಕ್ಷುಕಿ ಥರ ಅವಳೆ. ಮ್ಯಾಲಿನ ಕೆಳಿಕ ನಾವು ಒಬ್ಳೇನೇ ಕೆಲಸ ಮಾಡ್ಕೊಂಡು ಕೇಳಿದ್ರೆ ಹೇಳ್ತಾರಲ್ಲ ಸ್ವಂತ ಮನೆ ಮಾಡಬೇಕು ಅಂತ. ಮಾಡ್ರಿ ಇಬ್ರು. ನೋಡೆ ಸರಜಿ, ಇಷ್ಟು ದಿನ ಫ್ರೆಂಡು ಅಂತ ಇಷ್ಟು ದಿನ ನಿನ್ನ ಜೊತೆ ಇದ್ದೀನಿ. ಇನ್ನು ಮ್ಯಾಲೆ ನನಗೂ ನಂದು ಸಂಸಾರ ಅನ್ನೋದೈತೆ. ನಾನು ಹೋಗ್ಬೇಕು. ಎಷ್ಟು ದಿನ ಅಂತ ಇಲ್ಲೇ ಕುಂತ್ಕೊಂಡು ಕ್ಯಾಮೆ ಕೆತ್ತಾರೆ ಬಿಟ್ಬಿಟ್ಟು ಇರೋಕ್ಕಾಯ್ತದೆ? ನನ್ನ ಮಗಳಾಗಲೇ ಹುಚ್ಚುಚ್ಚಾಗಡಕ್ಕೆ ಶುರು ಮಾಡ್ಕೊಂಡವಳೆ. ಫ್ರೆಂಡು ಅಂತ ಒಬ್ಬೊಬ್ಬಳೇ ಅಲಿತಾ ಇರ್ತಾಳೆ. ಹಿಂಗೆ ಇದೇ ಮನೆಗೆ ಇದ್ಬಿಟ್ರೆ ಅವಳು ಹುಚ್ಚಿಯಾಗಿ ಹೋಗ್ಬಿಡ್ತಾಳೆ ಅಷ್ಟೇನೆ. ಮೊದಲು ಕರ್ಕೊಂಡು ನಾನು ಊರಿಗೆ ಹೋಗ್ತೀನಿ. ಸಾಕು ಸವಸ, ಏನೋ ಒಂದು ಮಾಡ್ಕ. ನಾನು ಹೇಳಷ್ಟು ಹೇಳಿದ್ದೀನಿ. ನಿಂಗೆ ಆಸ್ತಿ ಬೇಕಷ್ಟೇ, ಅಳಿಯ ಏನು ಬೇಡ ಅಲ್ವಾ? ನೋಡು ಅದೇನು ಮಾಡ್ತೀಯೋ. ನನ್ನ ಮಗಳ ಹೆಸರುನಾಗ ಆಸ್ತಿ ಇದ್ರೆ ಹೆಂಗೋ ನನ್ನ ಮಗಳು ಸುಖವಾಗಿ ಸಂತೋಷವಾಗಿರ್ತಾಳೆ. ಅದು ಬಿಟ್ಬಿಟ್ಟು ಆಸ್ತಿನೇ ಇಲ್ಲ ಅಂತಂದರೆ ಹೆಂಗೆ ಸುಖವಾಗಿ ಸಂತೋಷವಾಗಿರೋಕ್ಕಾಯ್ತದೆ ಹೇಳು? ಈ ಪೊತ್ತಿಗೇನು ಅರ್ಥನೇ ಆಗಲ್ಲ. ಮೊದಲು ನಮ್ಮ ಅಣ್ಣನ ಕೇಳಿ ಆಸ್ತಿ ಎಲ್ಲ ಬರ್ಸ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿಸ್ತೀನಿ. ನಮ್ಮ ಅಣ್ಣನ ಹತ್ರ ಅದೇ ಮಾತಾಡೋದೇ ಮೇಲು. ಆಮೇಲೆ ಆಟ ಆಡಿಸ್ತೀನಿ ಇವ್ರಿಬ್ರು.